ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಫಸ್ಟ್ ವ್ಲಾಗ್. ಬಂದ್ಯಾ ಬಾ. ಇದೇ ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಇನ್ಮೇಲೆ ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ನನಗೆ ನೀವೆಲ್ಲ ತುಂಬ ಡಿ ಎಮ್ಸ್ ಮಾಡ್ತೀರಾ, ಬ್ರೋ ಫ್ಯಾಟ್ ಲಾಸ್ ಬಗ್ಗೆ ಹೇಳು, ಇಲ್ಲ ವೇಟ್ ಗೇನ್ ಬಗ್ಗೆ ಹೇಳು ಅಂತ ತುಂಬ ಡಿ ಎಮ್ಸ್ ಮಾಡ್ತಾ ಇರ್ತೀರಾ. ಆ್ಯಂಡ್ ವರ್ಕೌಟ್ಸ್ ಹೇಳ್ಕೊಡು ಬ್ರೋ, ಏನು ವರ್ಕೌಟ್ ಮಾಡ್ತೀಯಾ ನೀನು ಅಂತ. ಸೊ ಅದಕ್ಕೆ ಮಾಡಬೇಕು ಅಂತ ಇದ್ದೀನಿ ವೀಡಿಯೋಸ್ನ. ನಂದೇನು ನೀವು ಅಂದ್ಕೊಳ್ಳೋ ಥರ ಏನು ಅಷ್ಟು ಹೇಳ್ಕೊಡೋ ಅಷ್ಟೇನು ಬಾಡಿ ಇಲ್ಲ, ಬಟ್ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಈಗ ನಾನು ಆಲ್ಮೋಸ್ಟ್ 2 ಇಯರ್ ಆಯಿತು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದರಲ್ಲಿ ನನಗೇನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ ವೀಡಿಯೋಸ್ ಅಂದ್ಕೊಂಡಿದ್ದೀನಿ. ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ. ನೋಡೋಣ. ಈ ವಿಡಿಯೋನ ಆಗಲೇ ಶೂಟ್ ಮಾಡಿದ್ದೆ ನಾನು ಮನೆಯಿಂದ ಬರಬೇಕಾದ್ರೆ. ಆ್ಯಕ್ಚುಲಿ ಮೋಟೋ ವ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಮಾಡಿಕೊಂಡೇ ಬಂದಿದ್ದೆ. ಬಟ್ ಕ್ಯಾಮ್ರಾ ಕರೆಕ್ಟಾಗಿ ಸೆಟ್ ಮಾಡಿರಲಿಲ್ಲ. ಅದಕ್ಕೆ ಇಲ್ಲಿ ಜಿಮ್ಮಲ್ಲೇ ಬಂದುಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಇವಾಗ ಜಿಮ್ಮಲ್ಲೇ ಇದ್ದೀನಿ ಆಲ್ರೆಡಿ. ನಾನು ಕೆಳಗಡೆ ಹೋಗಬೇಕು ಜಿಮ್ಗೆ. ಇವಾಗ ರೂಮಲ್ಲಿ ಕೂತಿದ್ದೀನಿ. ಕೆಳಗಡೆ ಹೋಗ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ವರ್ಕೌಟ್ ಬಂದುಬಿಟ್ಟು ಬೈಸಿಪ್ ಮತ್ತು ಟ್ರೈಸಿಪ್ ಇದೆ. ಬೈಸಿಪ್ಗೆ 3 ವೇರಿಯೇಷನ್ನು, ಟ್ರೈಸಿಪ್ಗೆ 3 ವೇರಿಯೇಷನ್ನು, ಲಾಸ್ಟ್ಗೆ ಒಂದು ಹ್ಯಾಮರ್ ಕರ್ಲ್ ಹೊಡೆಯೋಣ. ಟೋಟಲ್ ಒಂದು 7 ವರ್ಕೌಟ್ ಮಾಡೋಣ. ಮಾಡಿ ನೋಡೋಣ, ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ವರ್ಕೌಟ್ ಮಾಡ್ತೀನಿ ನಾನು ಅಂತ ನೋಡೋಣ. ಆ್ಯಂಡ್ ಎವ್ರಿ ವೀಕ್ ನಾನು ವರ್ಕೌಟ್ನ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಗೊತ್ತಾಗುತ್ತೆ ಯಾಕೆ ಚೇಂಜ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಸೊ ಫುಲ್ ವಿಡಿಯೋನ ನೋಡಿ, ವರ್ಕೌಟ್ನ ಏನೇನು ಮಾಡ್ತೀನಿ ನೀವು ಟ್ರೈ ಮಾಡೋದಿದ್ದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಬನ್ನಿ ಕೆಳಗಡೆ ಹೋಗೋಣ, ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. 2 hours later. ಬನ್ನಿ ಕ್ರೇಟಿನ್ ಹಾಕಿ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ನಾನು ಡೈರೆಕ್ಟ್ ಸ್ಕೂಪಲ್ಲೇ ಹಾಕ್ತೀನಿ, ನೀವು ಈ ಥರ ಟ್ರೈ ಮಾಡೋಕೆ ಹೋಗ್ಬೇಡಿ. ಮಾತೇ ಇಲ್ಲ. ಫಸ್ಟ್ ಬಂದುಬಿಟ್ಟು ಕೇಬಲ್ ಕರ್ಲ್ ಮಾಡೋಣ. ನೀವು ಬಾರಲ್ಲಿ ಕೂಡ ಮಾಡ್ಬೋದು, ನನಗೆ ಬಾರಲ್ಲಿ ಅಷ್ಟು ಫೀಲ್ ಆಗಲ್ಲ. ಸೊ ಅದಕ್ಕೆ ಕೇಬಲಲ್ಲಿ ಮಾಡ್ತಾ ಇದ್ದೀನಿ. ಇದನ್ನ 3 ಸೆಟ್ ಮಾಡಬೇಕು. ಆ್ಯಂಡ್ ಪ್ರತಿ ಸೆಟ್ಗೂ ವೇಟ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಇದರಲ್ಲಿ ನನಗೆ ಮೈನ್ ಮಜಲ್ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಕೇಬಲ್ ಕರ್ಲ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾರ್ ಮಾಡ್ಕೋಬೋದು. A few moments later. ರೆಪಿಟೇಷನ್ ನಾನು ಕೌಂಟ್ ಮಾಡಲ್ಲ, ಫೇಲ್ಯೂರ್ ತನಕ ಹೊಡಿತೀನಿ. ನೀವು ಅಷ್ಟೇ ರೆಪಿಟೇಷನ್ನ ಕೌಂಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಬಿಲ್ಡ್ ಮಾಡಬೇಕಂದ್ರೆ ಫೇಲ್ಯೂರ್ ತನಕ ನಿಮ್ಮ ಮೊದಲನ್ನ ಹಿಟ್ ಮಾಡಿ, ಆವಾಗಲೇ ನಿಮ್ಮ ರಿಸಲ್ಟ್ ಒಳ್ಳೆ ಚೆನ್ನಾಗಿ ಸಿಗೋದು. 1 eternity later. ನೆಕ್ಸ್ಟ್ ವರ್ಕೌಟ್ ಬಂದುಬಿಟ್ಟು ಬೈಸಿಪ್ ಕರ್ಲ್ ಮಾಡೋಣ. ಅದು ಕೂಡ 3 ಸೆಟ್ಟು. ಆ್ಯಂಡ್ ಪ್ರತಿ ಸೆಟ್ಟಲ್ಲೂ ಕೂಡ ವೇಟ್ ಇನ್ಕ್ರೀಸ್ ಮಾಡಬೇಕು. ಆ್ಯಂಡ್ ಇದು ಕೂಡ ಟಿಲ್ ಫೇಲ್ಯೂರ್ ಟ್ರೈನ್ ಮಾಡೋಣ. ಬನ್ನಿ. A few moments later. ಬಾಡಿನ ಆದಷ್ಟು ಸ್ಟೇಬಲ್ ಆಗಿಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಪಂಪ್ ಬಗ್ಗೆ ತಲೆಗೆಡ್ಸ್ಕೋಬೇಡಿ. ವರ್ಕೌಟ್ನ ಯಾವಾಗಲೂ ಟಿಲ್ ಫೇಲ್ಯೂರ್ವರೆಗೂ ನೀವು ಟ್ರೈನ್ ಮಾಡಿ. ಆ್ಯಂಡ್ ಆವಾಗ ನಿಮ್ಮ ರಿಸಲ್ಟ್ ಚೆಕ್ ಮಾಡಿ. A few inches later. ನೆಕ್ಸ್ಟ್ ವರ್ಕೌಟ್ ಬಂದುಬಿಟ್ಟು ಪ್ರೀಚರ್ ಕರ್ಲ್ ಮಾಡೋಣ. ಇದು ಕೂಡ 3 ಸೆಟ್ಟು. ಆ್ಯಂಡ್ ಸೇಮ್ ಇದು ಕೂಡ ಹಾಗೇ ಇರುತ್ತೆ. ಟಿಲ್ ಫೇಲ್ಯೂರ್ ತನಕ ಟ್ರೈನ್ ಮಾಡೋಣ. ಆ್ಯಂಡ್ ಪ್ರತಿ ಸೆಟ್ಟು ಕೂಡ ವೇಟ್ನ ಇನ್ಕ್ರೀಸ್ ಮಾಡೋಣ. A few moments later. A few inches later. 2 hours later. ಇವಾಗ ಬೈಸಿಪ್ ವರ್ಕೌಟ್ ಆಯಿತು. ನೆಕ್ಸ್ಟ್ ಟ್ರೈಸಿಪ್ ಮಾಡೋಣ. ಟ್ರೈಸಿಪ್ಗೆ ಫಸ್ಟ್ ವರ್ಕೌಟ್ ಬಂದುಬಿಟ್ಟು ಸ್ಕಲ್ ಕ್ರಷರ್ಸ್ ಮಾಡೋಣ. ಇದು ಕೂಡ 3 ಸೆಟ್ ಇರುತ್ತೆ. ಪ್ರತಿ ಸೆಟ್ಟು ಕೂಡ ವೇಟ್ನ ಇನ್ಕ್ರೀಸ್ ಮಾಡಬೇಕು. ಟಿಲ್ ಫೇಲ್ಯೂರ್ ಇದನ್ನು ಇಟ್ಕೊಳ್ಳೋಣ. ಆದಷ್ಟು ಕೈನ ನೋಡಿ ಮೂವ್ ಮಾಡಬೇಡಿ, ಹೀಗೆ ಇಟ್ಕೊಳ್ಳಿ ಆಗ್ತದೆ. A few inches later. A few moments later. ನೆಕ್ಸ್ಟ್ ವರ್ಕೌಟ್ ಬಂದುಬಿಟ್ಟು ರೋಪ್ ಪುಲ್ ಡೌನ್ ಮಾಡೋಣ. ಇದರಲ್ಲೂ ಕೂಡ 3 ಸೆಟ್ ಆಗಿರುತ್ತೆ. ಆ್ಯಂಡ್ ಆದಷ್ಟು ಟ್ರೈ ಮಾಡಿ ರೋಪಲ್ಲೇ ಹೊಡೆಯೋಕ್ಕೆ ಬಾರ್ಗಿಂತ. ಯಾಕಂದರೆ ರೋಪಲ್ಲಿ ಫೀಲ್ ಆಗೋಷ್ಟು ಬಾರಲ್ಲಿ ಅಷ್ಟು ಫೀಲ್ ಆಗೋಲ್ಲ. ಸೊ ಅದಕ್ಕೆ ರೋಪಲ್ಲೇ ಟ್ರೈ ಮಾಡಿ. ಬಾಡಿನ ಸ್ವಲ್ಪ ಲೀನ್ ಮಾಡಿ ಅಷ್ಟೇ, ತುಂಬ ಲೀನ್ ಮಾಡೋಕ್ಕೆ ಹೋಗಬೇಡಿ. ಕೆಳಗಡೆ ಬಂದಾಗ 1 ಸೆಕೆಂಡ್ ಹೋಲ್ಡ್ ಮಾಡಿ. 2 hours later.
ನೆಕ್ಸ್ಟ್ ವರ್ಕೌಟ್ ಬಂದುಬಿಟ್ಟು ಸಿಂಗಲ್ ಹ್ಯಾಂಡ್ ಕೇಬಲ್ ಎಕ್ಸ್ಟೆನ್ಷನ್ ಮಾಡೋಣ. ಇದನ್ನು ಯಾವಾಗಲೂ ನಿಮ್ಮ ಶೋಲ್ಡರ್ ಹೈಟ್ಗೆ ಸೆಟ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಫೀಲ್ ಚೆನ್ನಾಗಾಗುತ್ತೆ. ಸ್ವಲ್ಪ ಫುಲ್ ಮೈಂಡ್ ಮಸಲ್ ಕಲೆಕ್ಷನ್ ಜೊತೆ ಹೊಡೀರಿ. ಇದು ಫುಲ್ ಹೈಪರ್ಟ್ರಾಫಿಗೋಸ್ಕರ ವರ್ಕೌಟು. One eternity later. ಬನ್ನಿ, ವರ್ಕೌಟ್ ಮುಗೀತು, ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಪೋಸ್ಟ್ ವರ್ಕೌಟ್ಗೆ ಮೀಲ್ನ ತಿಂದ್ಕೊಂಡು ಮಲ್ಕೊಳ್ಳೋದಷ್ಟೇ ಕೆಲಸ. ಇವಾಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಇದೆ, ವಿಡಿಯೋ ಎಡಿಟಿಂಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಆದಮೇಲೆ ಮಲಗೋದೇ ಕೆಲಸ. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಏನು ಕಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ, ಅದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೆ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ಅದರಿಂದ ಒಂದು ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ.